ನಮ್ಮಲ್ಲಿ ಒಂದು ನೀರು ಹೆಚ್ಚಾಗುವುದೇ ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಆಗ್ತಾ ಇರೋದು ನೀರು ಹೆಚ್ಚು. ಯಾಕೆಂತ ಕೇಳಿದ್ರೆ, ನಾನು ಹೆಸರು ಹೇಳುವುದಿಲ್ಲ, ಮರುದಿವಸ ಮಳೆ ಕಳೆದು 3ನೇ ದಿವಸಕ್ಕೆ ಸ್ಪ್ರಿಂಕ್ಲರ್ ಹಾಕೋರು ನೋಡಿದ್ದೇನೆ, ಡ್ರಿಪ್ ಹಾಕೋರು ನೋಡಿದ್ದೇನೆ. ಖಂಡಿತ ಅಗತ್ಯ ಇಲ್ಲ. ಸ್ಟ್ರೆಸ್ ಕೊಡಲೇಬೇಕು ಗಿಡಕ್ಕೆ. ಯಾವಾಗ ನಿಮಗೆ ಫಸ್ಟ್ ಇಂಡಿಕೇಶನ್ ಯಾಕೆ ಅಂತ ಕೇಳಿದರೆ, ನಿಮ್ಮ ತೋಟದಲ್ಲಿ ಹುಲ್ಲು ಕಳೆ ಇದ್ದರೆ ಅದು 11 ಗಂಟೆಯಿಂದ 3 ಗಂಟೆ ಮಧ್ಯದಲ್ಲಿ ಅದು ಜೋರು ಬಿಸಿಲಿರುವಾಗ ಬಾಡುವ ಹಂತಕ್ಕೆ ಬರಬೇಕು. ನಿಮಗದು ನೀರು ಬೇಕು ಅಂತ ಅದು ಕೇಳ್ತಾ ಇದೆ ಅಂತ ಕೇಳಿದರೆ, ಅದರ ಅಡಿಯಲ್ಲಿ 1 ಇಂಚ್ ಅಡಿಯಲ್ಲಿ ಬೇರೆ ಇರ್ತದೆ ಅಲ್ಲ, 1 ಗೇಣು ಅಡಿಯಲ್ಲಿ, ಅದಕ್ಕಿಂತ ಕೆಳಗೆ ಬೇರೆ ಇರ್ತದೆ. ಅದಕ್ಕೆ ಅಡಿಕೆ ಮರಕ್ಕೆ ಸ್ಟ್ರೆಸ್ ಬರುವುದೇ ಇಲ್ಲ ಆ ಸಮಯದಲ್ಲಿ. ಆವಾಗ ಅಷ್ಟೇ ನೀರು ಕೊಡಿ. ಯಾಕೆಂತ ಕೇಳಿದರೆ, ಮಣ್ಣಲ್ಲಿ 50% ಮಣ್ಣು, ನಾವು ಕಾಣುವಂಥ ಮಣ್ಣು ಇರ್ತದೆ, ಬಾಕಿ 50% ನೀರು ಮತ್ತು ಗಾಳಿ ಬೇಕು. ಬರೀ ನೀರಿದ್ದರೆ, ಆ ಗಾಳಿಯಲ್ಲಿ ಫುಲ್ ನೀರು, ಮಳೆಗಾಲದಲ್ಲಿ ಉಜಿರಿ ಕಣಿಯಲ್ಲಿ ನೀರು ಎಳೆದು ಹೋಗುವಷ್ಟು ನೀರಿದ್ದರೆ ಅದು ಯಾವುದೇ ನಮ್ಮ ಮರಗಳ ಬೆಳವಣಿಗೆಗೆ ಯಾವುದಕ್ಕೂ ಪ್ರಯೋಜನ ಆಗುವುದಿಲ್ಲ. ಹುಲ್ಲು ಉಳಿತದೆ. ಯಾಕೆಂತ ಕೇಳಿದರೆ ಅದು ಮೇಲಿನ ಪದರದಲ್ಲಿ ಮಾತ್ರ ಇರುವಂಥದ್ದು. ಸೊ ಹಾಗಾಗಿ ಮತ್ತೆ ದಿವಸಕ್ಕೆ ಒಂದು ಅಡಿಕೆ ಮರಕ್ಕೆ ಒಳ್ಳೆ ಬಿಸಿಲಿರುವ ದಿವಸ 15ರಿಂದ 20 ಲೀಟರ್ ನೀರು ಖಂಡಿತ ಸಾಕಾಗ್ತದೆ. ಸ್ಪ್ರಿಂಕ್ಲರ್ ಆದರೆ ವಾರದಲ್ಲಿ 6 ದಿವಸ ನಿಮ್ಮ ಕರೆಕ್ಟ್ ಪಾಯಿಂಟ್ ಉಂಟು, ಎಲ್ಲ 36 ಫೀಟಿಗೆ ಉಂಟು. ಬದಿಯಲ್ಲಿ ಸಹ ಅಷ್ಟೇ ರೀತಿ ನೀವು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಅಂದರೆ ಬದಿಯ ಮರಗಳು ಬರ್ತದೆ ಅಂತ ಕೇಳಿದರೆ 1 ಗಂಟೆ 1.25 ಗಂಟೆ ಹಾಕಿದರೆ 6 ದಿವಸಕ್ಕಾಗುವಾಗ ನಿಮಗೆ, ಅಂದರೆ 1.25 ಗಂಟೆ ಒಂದು ಸ್ಪ್ರಿಂಕ್ಲರ್ ಹಾಕಿದರೆ ಒಂದು ಮರದ ಬುಡಕ್ಕೆ ಸಾಧಾರಣ 150 ಲೀಟ್ರ್ ನೀರು ಬಿದ್ದಾಗ ಆಗ್ತದೆ, ಅದು ಸಾಕಾಗ್ತದೆ. 3 ಗಂಟೆ ಹಾಕಿದರೆ ನಾನಾಗ ಹೇಳಿದಾಗೆ ಮಣ್ಣು ಜೌಗು ಜಾಸ್ತಿ ಆಗ್ತದೆ, ನೀರಿನ ಅಂಶ ಜಾಸ್ತಿ, ಗಾಳಿ ಅಂಶ ಕಡಿಮೆ, ಬೇರು ಬೆಳೆಯುವುದಿಲ್ಲ. ನಮ್ಮಲ್ಲಿ ಒಂದು ನೀರು ಹೆಚ್ಚಾಗುವುದೇ ದೊಡ್ಡ ಸಮಸ್ಯೆ. ದೊಡ್ಡ ಸಮಸ್ಯೆ ಆಗ್ತಾ ಇರೋದು ನೀರು ಹೆಚ್ಚು. ಯಾಕೆಂತ ಕೇಳಿದರೆ, ನಾನು ಹೆಸರು ಹೇಳುವುದಿಲ್ಲ, ಮರುದಿವಸ ಮಳೆ ಕಳೆದು 3ನೇ ದಿವಸಕ್ಕೆ ಸ್ಪ್ರಿಂಕ್ಲರ್ ಹಾಕೋರು ನೋಡಿದ್ದೇನೆ, ಡ್ರಿಪ್ ಹಾಕೋರು ನೋಡಿದ್ದೇನೆ. ಖಂಡಿತ ಅಗತ್ಯ ಇಲ್ಲ. ಸ್ಟ್ರೆಸ್ ಕೊಡಲೇಬೇಕು ಗಿಡಕ್ಕೆ. ಯಾವಾಗ ನಿಮಗೆ ಫಸ್ಟ್ ಇಂಡಿಕೇಶನ್ ಯಾಕೆ ಅಂತ ಕೇಳಿದರೆ, ನಿಮ್ಮ ತೋಟದಲ್ಲಿ ಹುಲ್ಲು ಕಳೆ ಇದ್ದರೆ ಅದು 11 ಗಂಟೆಯಿಂದ 3 ಗಂಟೆ ಮಧ್ಯದಲ್ಲಿ ಅದು ಜೋರು ಬಿಸಿಲಿರುವಾಗ ಬಾಡುವ ಹಂತಕ್ಕೆ ಬರಬೇಕು. ನಿಮಗದು ನೀರು ಬೇಕು ಅಂತ ಅದು ಕೇಳ್ತಾ ಇದೆ ಅಂತ ಕೇಳಿದರೆ, ಅದರ ಅಡಿಯಲ್ಲಿ 1 ಇಂಚ್ ಅಡಿಯಲ್ಲಿ ಬೇರೆ ಇರ್ತದೆ ಅಲ್ಲ, 1 ಗೇಣು ಅಡಿಯಲ್ಲಿ, ಅದಕ್ಕಿಂತ ಕೆಳಗೆ ಬೇರೆ ಇರ್ತದೆ. ಅದಕ್ಕೆ ಅಡಿಕೆ ಮರಕ್ಕೆ ಸ್ಟ್ರೆಸ್ ಬರುವುದೇ ಇಲ್ಲ ಆ ಸಮಯದಲ್ಲಿ. ಆವಾಗ ಅಷ್ಟೇ ನೀರು ಕೊಡಿ. ಯಾಕೆಂತ ಕೇಳಿದರೆ, ಮಣ್ಣಲ್ಲಿ 50% ಮಣ್ಣು, ನಾವು ಕಾಣುವಂಥ ಮಣ್ಣು ಇರ್ತದೆ, ಬಾಕಿ 50% ನೀರು ಮತ್ತು ಗಾಳಿ ಬೇಕು. ಬರೀ ನೀರಿದ್ದರೆ, ಆ ಗಾಳಿಯಲ್ಲಿ ಫುಲ್ ನೀರು, ಮಳೆಗಾಲದಲ್ಲಿ ಉಜಿರಿ ಕಣಿಯಲ್ಲಿ ನೀರು ಎಳೆದು ಹೋಗುವಷ್ಟು ನೀರಿದ್ದರೆ ಅದು ಯಾವುದೇ ನಮ್ಮ ಮರಗಳ ಬೆಳವಣಿಗೆಗೆ ಯಾವುದಕ್ಕೂ ಪ್ರಯೋಜನ ಆಗುವುದಿಲ್ಲ. ಹುಲ್ಲು ಉಳಿತದೆ. ಯಾಕೆಂತ ಕೇಳಿದರೆ ಅದು ಮೇಲಿನ ಪದರದಲ್ಲಿ ಮಾತ್ರ ಇರುವಂಥದ್ದು. ಸೊ ಹಾಗಾಗಿ ಮತ್ತೆ ದಿವಸಕ್ಕೆ ಒಂದು ಅಡಿಕೆ ಮರಕ್ಕೆ ಒಳ್ಳೆ ಬಿಸಿಲಿರುವ ದಿವಸ 15ರಿಂದ 20 ಲೀಟರ್ ನೀರು ಖಂಡಿತ ಸಾಕಾಗ್ತದೆ. ಸ್ಪ್ರಿಂಕ್ಲರ್ ಆದರೆ ವಾರದಲ್ಲಿ 6 ದಿವಸ ನಿಮ್ಮ ಕರೆಕ್ಟ್ ಪಾಯಿಂಟ್ ಉಂಟು, ಎಲ್ಲ 36 ಫೀಟಿಗೆ ಉಂಟು. ಬದಿಯಲ್ಲಿ ಸಹ ಅಷ್ಟೇ ರೀತಿ ನೀವು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಅಂದರೆ ಬದಿಯ ಮರಗಳು ಬರ್ತದೆ ಅಂತ ಕೇಳಿದರೆ 1 ಗಂಟೆ 1.25 ಗಂಟೆ ಹಾಕಿದರೆ 6 ದಿವಸಕ್ಕಾಗುವಾಗ ನಿಮಗೆ, ಅಂದರೆ 1.25 ಗಂಟೆ ಒಂದು ಸ್ಪ್ರಿಂಕ್ಲರ್ ಹಾಕಿದರೆ ಒಂದು ಮರದ ಬುಡಕ್ಕೆ ಸಾಧಾರಣ 150 ಲೀಟ್ರ್ ನೀರು ಬಿದ್ದಾಗ ಆಗ್ತದೆ, ಅದು ಸಾಕಾಗ್ತದೆ. 3 ಗಂಟೆ ಹಾಕಿದರೆ ನಾನಾಗ ಹೇಳಿದಾಗೆ ಮಣ್ಣು ಜೌಗು ಜಾಸ್ತಿ ಆಗ್ತದೆ, ನೀರಿನ ಅಂಶ ಜಾಸ್ತಿ, ಗಾಳಿ ಅಂಶ ಕಡಿಮೆ, ಬೇರು ಬೆಳೆಯುವುದಿಲ್ಲ.